7, 8, 9 ಮತ್ತು 10ರಂದು ಶ್ರೀ ಕನಕ ಗುರುಪೀಠದ ಬೆಳ್ಳೂಡಿ ಶಾಖಾ ಮಠದ ದಶಮಾನೋತ್ಸವ ಕಾರ್ಯಕ್ರಮ ಹಾಗೂ ಮಾರ್ಚ್ 29ರಂದು ಕುರುಬರ ಎಸ್ಟಿ ಮೀಸಲಾತಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಲುಮತ ಮಹಾಸಭಾದ ಜಿಲ್ಲಾಧ್ಯಕ್ಷ ಸಿ ವೀರಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 7, 8, 9ರಂದು ಬೆಳ್ಳೂಡಿಯ ಕನಕ ಗುರುಪೀಠದ ಶಾಖಾ ಮಠದಲ್ಲಿ ಭಕ್ತರ ಭಕ್ತಿ ಕುಟೀರದ ದಶಮಾನೋತ್ಸವ ಮತ್ತು ಜಗದ್ಗುರು ರೇವಣಸಿದ್ದೇಶ್ವರರ ಜಯಂತ್ಯೋತ್ಸವ ಹಾಗೂ ರಾಜ್ಯ ಮಟ್ಟದ ಬಯಲು ಜಂಗಿ ಕುಸ್ತಿ ನಡೆಯಲಿದ್ದು, ಏಪ್ರಿಲ್ 10ರಂದು ಧರ್ಮಸಭೆ ಹಾಗೂ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ನಾಡಿನ ಮಠಾಧೀಶರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಶಾಸಕರು, ಸಂಸದರು, ರಾಜ್ಯ ಹಾಗೂ ಅಂತಾರಾಜ್ಯದ ಭಕ್ತರು ಭಾಗವಹಿಸಲಿದ್ದಾರೆ ಎಂದರು. ಜೊತೆಗೆ ಇದೇ ಮಾರ್ಚ್ 29ರಂದು ಈಗಾಗಲೇ ಎಸ್ಟಿ ಮೀಸಲಾತಿ ಪಟ್ಟಿಯಲ್ಲಿರುವ ಕುರುಬ ಸಮುದಾಯವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ವಿಸ್ತಾರ ಮಾಡದೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು, ಕುರುಬ ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ಜಗದ್ಗುರುಗಳು ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿರುತ್ತಾರೆ. ಹೀಗಾಗಿ ಮೀಸಲಾತಿ ಪ್ರಕ್ರಿಯೆಗಳು ಹಾಗೂ ಮುಂದಿನ ರೂಪುರೇಷೆಗಳನ್ನು ಚರ್ಚಿಸಲು ಬೆಳ್ಳೂಡಿ ಶಾಖಾ ಮಠದಲ್ಲಿ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗಂಗಾಧರ್ ಪೂಜಾರ್, ಸಿದ್ದಲಿಂಗಪ್ಪ, ರವೀಂದ್ರ ಬಾಬು, ನಾಗರಾಜ್ ಇದ್ದರು. ದಿನಾಂಕ 7, 8, 9, 10ನೇ ಏಪ್ರಿಲ್ 26ರಂದು ನಮ್ಮ ಕನಕ ಗುರುಪೀಠದ ಬೆಳ್ಳೂಡಿ ಶಾಖಾ ಮಠ ಉದ್ಘಾಟನೆಯಾಗಿ 10 ವರ್ಷ ಆಗಿದೆ. ಆ 10 ವರ್ಷದ ದಶಮಾನೋತ್ಸವದ ಕಾರ್ಯಕ್ರಮ ಪ್ರಯುಕ್ತ 7, 8, 9ರಂದು ರಾಜ್ಯ ಮಟ್ಟದ ಬಯಲು ಜಂಗಿ ಕುಸ್ತಿಯನ್ನು ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ ಶ್ರೀ ಗುರು ರೇವಣಸಿದ್ದೇಶ್ವರ ಜಯಂತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಮುಂದುವರೆದು ಸಾಮೂಹಿಕ ವಿವಾಹವನ್ನು ಕೂಡ ನಮ್ಮ ಮಠದ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಇದು ಮದುವೆ ವಿವಾಹ ಕಾರ್ಯಕ್ರಮಕ್ಕೆ ಮಠದ ವತಿಯಿಂದ ಮಾಂಗಲ್ಯ, ಬಟ್ಟೆ, ಕಾಲುಂಗುರ, ಬಾಸಿಂಗವನ್ನು ಶ್ರೀ ಮಠದಿಂದ ನೀಡಲಾಗುವುದು. ಈಗಾಗಲೇ 34 ಜೊತೆ ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ. ನೋಂದಣಿ ಬಯಸುವವರು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕಿಸಬೇಕಾಗಿ ಮಾನ್ಯ ಜಿಲ್ಲಾ ಜನತೆಯಲ್ಲಿ ಮನವಿ ಮಾಡುತ್ತಾ, ಮುಂದಿನ 29/3/26 ಕುರುಬರ ಎಸ್ಟಿ ಮೀಸಲಾತಿ ಬಗ್ಗೆ ನಮ್ಮ ಕಾರ್ಯಾಧ್ಯಕ್ಷ ಚಂದ್ರವದೀಟ್ ಅವರು ಹೇಳ್ತಾರೆ. ಅದ್ರ ನಂತರನೂ ಬೇಕಾದ್ರೆ ಸಂಪರ್ಕ ಮಾಡಿದರೆ ಅವಕಾಶ ಇದ್ದರೆ ನಾವು ಅವಕಾಶ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ನಮ್ಮದು ಎಷ್ಟು ಜನ ಬಂದರೂ ನಡೀತೈತೆ. ಈಗ ಸದ್ಯಕ್ಕೆ 34 ಜನ ಬಂದರೆ ಅಂದು ಗುರುಗಳದ್ದು 50ನೇ ವರ್ಷದ ಹುಟ್ಟುಹಬ್ಬನೂ ಇದೆ. ಹಂಗಾಗಿ 50 ಬಂದ್ರೂ ಓಕೆ, ಅದಕ್ಕಿಂತ ಹೆಚ್ಚು ಬಂದ್ರೂ ಮಾಡೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಮ್ಮ ಮಠದಿಂದ, ಶ್ರೀಮಠದಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಈಗಾಗಲೇ ಎಸ್ಟಿ ಹೋರಾಟದ ಬಗ್ಗೆ ಮತ್ತು ಆ ಪ್ರಕ್ರಿಯೆಗಳ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಿ ಮತ್ತು ಕೇಂದ್ರ ಸರ್ಕಾರದ ಜೊತೆ ನಮ್ಮ ಪರಮ ಪೂಜ್ಯರು ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ನಡೆದಂಥ ಎಲ್ಲ ದೆಹಲಿ ಮಟ್ಟದಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನ ಒಂದು ಹಂತದಲ್ಲಿ ಮುಗಿಸಿದ್ದಾರೆ ಮತ್ತು ಅಲ್ಲಿ ನಡೆದಂಥ ಕೆಲವು ಬೆಳವಣಿಗೆಗಳು ಹಾಗೂ ಮತ್ತು ಸಮಾಜದ ವತಿಯಿಂದ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ರೂಪರೇಷೆಗಳು ಆಗಿರ್ಬೋದು ಅಥವಾ ಹೋರಾಟಗಳು ಆಗಿರ್ಬೋದು, ಆ ವಿಚಾರವಾಗಿ ಶ್ರೀಮಠದ ಪರಮ ಪೂಜ್ಯರು ಜಗದ್ಗುರುಗಳು ಆದಂಥ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಜ್ಯ ಮಟ್ಟದ ಒಂದು ಸಭೆಯನ್ನು 29/3/2026 ಭಾನುವಾರದಂದು ಬೆಳಗ್ಗೆ 9 ಗಂಟೆಗೆ ಕನಕ ಗುರುಪೀಠ ಬೆಳ್ಳೂಡಿ ಶಾಖಾ ಮಠದಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಯಲ್ಲಿ ಎಸ್ಟಿ ಹೋರಾಟದ ಹಿಂದಿನ ನಡೆದಂಥ ಎಲ್ಲ ಸಂಪೂರ್ಣ ಮಾಹಿತಿ ಹಾಗೂ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ನಡೀತದೆ. ಅಲ್ಲೂ ಸಹ ಸಮಾಜದ ಬಂಧುಗಳು ಭಾಗವಹಿಸಬೇಕು. ಬೆಳಗ್ಗೆ 9:30 10 ಗಂಟೆ 9:30